ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಹಾಗೆ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಅಮ್ಮನ ಮನೇಲಿರುತ್ತೆ. ಸೊ ಅಮ್ಮನ ಮನೆಗೆ ಬಂದ್ವಿ ನಿನ್ನೆ ಸ್ಯಾಟರ್ಡೇನೆ, ಇದು ಲಾಸ್ಟ್ ಸ್ಯಾಟರ್ಡೇ ವ್ಲಾಗು. ಅಮ್ಮನ ಮನೇಲಿ ಒಂದು ತಂಗಿಗೆ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಅದಕ್ಕೆ ಅವಳಿಗೆ ನಾನ್ ವೆಜ್ ಊಟನ ಇಟ್ಕೊಂಡಿದ್ರು. ಅದಕ್ಕೆ ಬಂದ್ವಿ, ನಾನು ನನ್ನ ಮಗ ನಿನ್ನೆ ಬಂದ್ವಿ. ಇವತ್ತು ಹಸ್ಬೆಂಡು ಮತ್ತು ಮಗ, ದೊಡ್ಡ ಮಗ ಇವತ್ತು ಬರ್ತಾರೆ, ಸಂಡೇ. ತಂಗಿ ಎಲ್ಲ ಕೂಡ ಇವತ್ತು ಬರ್ತಾರೆ. ನಾನು ಮತ್ತು ನನ್ನ ಮಗ ಮತ್ತು ಗಾಯತ್ರಿ ಆಂಟಿ, ವಿಶ್ವ ಇವರೆಲ್ಲ ಬಂದಿದ್ದರು. ಇವತ್ತು ಸ್ಯಾಟರ್ಡೇನೇ ಬಂದರು. ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ. ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ದಾರೆ, ಚಿಕನ್, ಮಟನ್, ಫಿಶ್ ಇದೆಲ್ಲ ಕೂಡ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ವಿಶ್ವಂತ ಬರ್ತಡೇ ಕೂಡ ಇದೆ ಇವತ್ತು. ಸೊ ಅವನ ಕಡೆ ಏನಾದರೂ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ. ಬೆಳಗ್ಗೆನೇ ಅಮ್ಮ ನಾನ್ ವೆಜ್ ಮಾಡ್ತಾಯಿದ್ದಾರೆ. ಅಲ್ಲಿ ಗಸಗಸೆ ಇಕ್ಕಿದೆಯಾ? ಇಲ್ಲಿ ಫಿಶ್ ಮಾಡ್ತಾ ಇದ್ದಾಳೆ ನಮ್ಮ ಆಂಟಿ. 3 kg ಅಂತೆ ಫಿಶ್. 3.5 kg. ಅದ್ರಾಗ ಎಷ್ಟು ಗಲೀಜ್ ಹೋಗಿರುತ್ತೆ. ಅದಕ್ಕೆ ರೆಸಿಪಿ ಮಾಡ್ತಾ ಇದ್ದಾಳೆ. ಫಿಶ್ ಕಬಾಬ್ ಅಲ್ಲ, ಹಾಕು ಸ್ಪೂನ್ ಎತ್ಕೋ. ನಾನೇ ಚೆನ್ನಾಗಿ ಮಾಡ್ತೀನಿ. ನಮ್ಮ ಚಿಂಟುಕೊಂದೆರಡು ಎತ್ತಿಕ್ ಬಿಡಮ್ಮ. ನನ್ ಫಿಶ್ ಮಾಡ್ಕೊಡಮ್ಮ ಅಂತ ಬಡ್ಕೊಂತ ಇದ್ನು. ನಮ್ಗೆ ಟ್ಯೂಷನ್ ಎಷ್ಟೊತ್ತಿಗೆ ಅಂತ ಮೆಸೇಜ್ ಮಾಡಿಲ್ಲ ಅವ್ರು ಸರ್. ಇನ್ನು ಮಾಡ್ತಾ ಇದ್ದಾರೆ ಅನ್ಸಿಯಮ್ಮ ಅವರು ಮಟನ್ ಬಿರಿಯಾನಿ. ಇಲ್ಲಿ ಮಟನ್ ಸಾಂಬಾರ್, ಇಲ್ಲಿ ಫಿಶ್ ಫ್ರೈ. ಅಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗಿತ್ತು. ಸೊ ತಿನ್ನೋಣ, ಟೇಸ್ಟ್ ಮಾಡೋಣ. ಹೊಟ್ಟೆ ಹಸಿತ್ತು ನನಗೆ. ಅಮ್ಮಯ್ಯ ಚಿಕನ್ ಫ್ರೈ, ಮಟನ್ ಸಾಂಬಾರು ಮಾಡ್ತಾಯಿದ್ರು. ಸೊ ನೀವು ಮಾಡಿ ನಾನು ತಿಂತೀನಿ ಅಂತಂದ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಕೂಡ ಹಾಕೊಂಡು ತಿಂತಾಯಿದ್ದೀವಿ. ಸೊ ಅಮ್ಮ ಇನ್ನು ಮಟನ್ ಸಾಂಬಾರು, ಚಿಕನ್ ಫ್ರೈನ ಮಾಡ್ತಾಯಿದ್ರು. ಏನು ಟೆಸ್ಟ್ ಇಬ್ರು ಈಗ ಕಾರ್ನರ್ ಹೌಸ್ ಬಂದಿದ್ದೀವಿ. ಅಮ್ಮನ ಬರ್ತಡೇ ಏನು ಅಂತ ಕೇಳ್ತಾನೆ, ಏನು ಗೊತ್ತೇ ಇಲ್ಲ ಅವನಿಗೆ. ಎಲ್ಲೋದ್ರೂ ಲ್ಯಾಪ್ಟಾಪ್ ಒಂದು ಬಿಡಲ್ಲ, ರಾತ್ರಿ 10 ಗಂಟೆಗೆ ಬಂದು ಬಿಡಲ್ಲ, ಬೆಳಿಗ್ಗೆ ಬಂದು ಬಿಡಲ್ಲ. ಕಾರ್ನರ್ ಹೌಸ್ ಕರ್ಕೊಂಡು ಅಲ್ಲಿ ಬರಬೇಕು ಅಂದ್ರೆ ನೀವು ಎದ್ದು ಬರಬೇಕು. ನೋಡ್ತಾ ಇದ್ದೀರಾ ಅನ್ಕೊಂಡು ವಿಶ್ವ ಬರ್ಡೇಗೆ ಎಲ್ಲರೂ ಟ್ರೀಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ನಾವೆಲ್ಲ ಹೆವಿ ಆಗಿತ್ತಲ್ಲ ಊಟ ಅಮ್ಮನ ಮನೇಲಿ, ಅದಕ್ಕೆ ಬೇಡ ಅಂತಂದ್ಬಿಟ್ಟು ಸೊ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಸಾಕು ಅಂತ ಹೇಳಿದ್ವಿ. ಕಾರ್ನರ್ ಹೌಸ್ ಕರ್ಕೊಂಬಂದ. ಲಾಸ್ಟ್ ಇಯರ್ ಬರ್ತಡೇಗೆ ನಾನು ಮತ್ತು ಹಿಂದೂ ಇಬ್ಬರು ಪ್ರೆಗ್ನೆಂಟ್ ಇದ್ವಿ. ಆವಾಗ ಮಲ್ಲಿಕಾ ಬಿರಿಯಾನಿ ಕರ್ಕೊಂಡು ಹೋಗಿದ್ದು. ಅವತ್ತು ಅಮ್ಮನ ಮನೇಲಿ ಏನೋ ನಾನ್ ವೆಜ್ ಫಂಕ್ಷನ್ ಇತ್ತು. ಸೊ ಎಲ್ಲ ತಿಂದಿದ್ವಿ. ಸಂಜೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮಲ್ಲಿಕಾ ಬಿರಿಯಾನಿ ಕರ್ಕೊಂಡು ಹೋಗೋದು. ಇವತ್ತು ಹೇಳ್ತಿದ್ದ ನಮ್ಗೆ ಅಲ್ಲೇ ಹೆವಿ ಆಗಿತ್ತು, ಬೇಡಪ್ಪ ಅಂತಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಸ್ಪೂನ್ಸ್ ಇಷ್ಟು ಎತ್ಕೊಂಡ್ಬನ್ರಿ. ಕಾಲಿನ ಎಷ್ಟು ಒಂದ್ ಎತ್ಕೊಡು. ಇದು ಚಿಂಟು ಹೆಸರು ಚೇಂಜ್ ಮಾಡಿದ್ಯಾ? ಗುಡ್
ಪಿಜ್ಜಾ ಕ್ರೀಮೇ ಬಂತೆ ಮಮ್ಮಿ ಹೊಡೆದಾಗ್ತಾಳ ಹ್ಯಾಪಿ ಬರ್ಡೇ ವಿಶ್ವ. ಹ್ಯಾಪಿ ಬರ್ಡೇ ವಿಶ್ವ ವಿಶ್ವ ಫುಲ್ ಬೇಡ ಸ್ವಲ್ಪ ಸ್ವಲ್ಪ ಕೊಡು ಅದನ್ನೇ ಸ್ವಲ್ಪ ಸ್ವಲ್ಪ ಕೊಡು ಬರ್ತಡೆ ಇನ್ನ ಆಗಿಲ್ಲ ಪಟ್ಟದ ಹ್ಯಾಪಿ ಬರ್ಡೇ ವಿಶ್ವ ಎಲ್ಲಿಂದ ಅದಕ್ಕೂ ಅಲ್ಕೊಂಡು ನೀನೇ ಹ್ಯಾಪಿ ಬೋರ್ಡ್ ವಿಶ್ವ ಬಿಟ್ವಾ ಬಿಟ್ವಾ ಹ್ಯಾಪಿ ಬರ್ಡೇ ನಾನೇ ಆಗಿಲ್ಲ ಇದೆ ಹ್ಯಾಪಿ ಬರ್ಡೇ ನಾವು ಏನು ಬೇಡ ಜೊತೆ ಖುಷಿ ಪಡ್ಕೊಂಡು ಹ್ಯಾಪಿ ಬರ್ಡೇ ನೀನು ಆಮೇಲೆ ತಿನ್ನಿ ಅಂತೆ ಹೊಸಲ್ರಿ ಅವ್ರು ತಿನ್ಸೋಗು ಬಾವಾಗ ಇಷ್ಟು ಬೇಕು ಜಾಗ ಇರಿ ಫಸ್ಟ್ ಇಟ್ಬಿಡ್ತೀನಿ ಅದು ಅಷ್ಟೇ ಬೇಕು ತುರ್ಕಿ ಬಾವ ಅವನಿಗೆ ಬಿಡಬೇಡಿ ಗಲಾಟೆ ಮಾಡ್ಬೇಡಿ ಒಂದು ಸ್ವಲ್ಪ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಏಯ್ ಎಷ್ಟೆಷ್ಟು ಬೇಕು ತಿನ್ನಾಕ ಸ್ವಲ್ಪ ಕೊಟ್ಬಿಟ್ರಿ ಅವ್ರು ಆ್ಯಕ್ಚುಲಿ ಅವತ್ತು ಅಮ್ಮನ ಮನೆಯಿಂದ ಬಂದಮೇಲೆ ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ. ಹನುಮ ಜಯಂತಿ ದಿವಸ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಹೌಸ್ಲಿಗೆ ರಂಗೋಲಿ ಎಲ್ಲ ಹಾಕಿದೆ. ವೆದರ್ ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಒಂಥರ ಚಳಿ ಚಳಿಯಾಗಿ ಮಂಜಂತೂ ಒಳ್ಳೆ ಮಳೆ ಥರ ಉದುರ್ತಿತ್ತು, ಅಷ್ಟು ಮಂಜಿತ್ತು. ಇಷ್ಟು ಚಿಕ್ಕ ಗಿಡದಲ್ಲಿ ಮಗ್ಗಗಳು ಎಷ್ಟು ಚೆನ್ನಾಗಿಬಿಟ್ಟಿದೆ ಗೊತ್ತಾ, ದಾಸವಾಳ ಗಿಡ. ಸೊ ಅದನ್ನೇ ನೋಡ್ತಿದ್ದೆ. 4-5 ಮಗ್ಗು ಬಿಟ್ಟಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ಮಗ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದ್ವಿ, ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೋಡಲಿ ₹100 ಕೊಡ್ಲಾ? ಬಾ ಮನೇಲಿತ್ತು ತುಳಸಿ ಬಂದು ದೇವ್ರ ದರ್ಶನ ಎಲ್ಲ ಆಯ್ತು. ಈಗ ಆಗಲೇ ಬಂದ್ವಿ, ಖುಷಿ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ವಿ ಊರಿಂದ. ಆ್ಯಕ್ಚುಲಿ ನಮ್ಮ ತೋಟದ್ದು ಚೆನ್ನಾಗಿ ಬಂದಿದೆ ಸೊಪ್ಪೆಲ್ಲ. ನೋಡಿ ಇಷ್ಟಿಷ್ಟೇ ಇತ್ತು ಲಾಸ್ಟ್ ವೀಕ್ ಹೋದಾಗ. ಲಾಸ್ಟ್ ವೀಕು ಸ್ಯಾಟರ್ಡೆ ಹೋಗಿದ್ದೆ ನಾನು ಅಲ್ಲಿ ತೋಟಕ್ಕೆ ಹೋಗೋಕ್ಕೆ ಆಗಲಿ ಅಥವಾ ವಿಡಿಯೋ ಏನು ಮಾಡಲಿಲ್ಲ, ತೋಟಕ್ಕೆ ಹೋಗೋಕ್ಕೂ ಆಗಲಿಲ್ಲ. ಹಸ್ಬೆಂಡ್ ಹೋಗಿದ್ರು. ಸೊ ಅವರು ಮಳೆ ಅಂತ ಕೂಡ ಏನೂ ತೊಗೊಂಬಂದಿರಲಿಲ್ಲ. ಮಳೆಯಲ್ಲಿ ಸೊಪ್ಪೆಲ್ಲ ಕಿತ್ತರೆ ಮಣ್ಣು ಜಾಸ್ತಿ ಇರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಏನೋ ಒಂಥರ ಖುಷಿ. ನಮ್ಮ ತೋಟದ್ದು ಅಂದರೆ ಏನೋ ಒಂಥರ ಖುಷಿ. ಇಷ್ಟು ಚೆನ್ನಾಗಿರುತ್ತೆ. ಸಬಕ್ಕಿ ನೋಡಿ, ಸಬಕ್ಕಿ ಸ್ವಲ್ಪ ದೊಡ್ಡದಾಗಬೇಕಿತ್ತೇನಲ್ಲ ಅಂದರೆ. ಕೊತ್ತಂಬರಿ ಸೊಪ್ಪು ಸಹ ಬಂದಿದೆ, ಸ್ವಲ್ಪ ಬಂದಿದೆ ಅನಿಸುತ್ತೆ ಕೊತ್ತಂಬರಿ ಸೊಪ್ಪು. ಹಾಗೆ ಇದು ಚೊಕ್ಕೋತ ಅಲ್ವಾ, ಇದು ಬಂದು ದಂಟು ಸೊಪ್ಪು. ಎಲ್ಲ ಪಾಪ ಕಿತ್ತು ನಮ್ಮ ತೋಟ ನೋಡ್ಕೋತಾರೆ ಅವರು. ಸೊ ಅವರೆಲ್ಲ ಕಿತ್ತು ತೊಳೆದು ಎತ್ತು ಕಳಿಸಿದ್ದಾರೆ ನೋಡಿ. ಅವರು ಕೆಳಗಡೆ ಶೋರೂಮ್ಗೆ ಸೊಸೈಟಿ ಕೆಲ್ಸಕ್ಕೆ ಬರ್ತಾರೆ.
ಸೊ ಅವರು ಜೊತೆ ಕಳಿಸಿದ್ದಾರೆ. ಸೋರೆಕಾಯಿ ಮೋಸ್ಟ್ಲಿ ಇದು ನಮ್ಮ ತೋಟದಲ್ಲ ಅಂತ ಅನ್ಕೋತೀನಿ. ಇನ್ನು ಚಿಕ್ಕದಿತ್ತು ಸೋರೆಕಾಯಿ ನಮ್ಮದ್ರಲ್ಲಿ, ನಮ್ದೆಲ್ಲ ಅನ್ಕೋತೀನಿ. ಮೋಸ್ಟ್ಲಿ ಆಂಟಿ ಎಲ್ಲರೂ ತೊಗೊಂಬಂದು ಕೊಟ್ಟಿರ್ಬೋದು. ಇದು ನಮ್ದೆಲ್ಲ. ಹೀರೆಕಾಯಿ, ಸೋರೆಕಾಯಿ, ಕ್ಯಾರೆಟ್, ಮೂಲಂಗಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತೆ ಅಮ್ಮ ಹೇಳ್ತಾಯಿದ್ರು. ಮೂಲಂಗಿ ಎಲ್ಲ ಚೆನ್ನಾಗಿ ಬಂದಿದೆ. ಸ್ವಲ್ಪ ದಿವಸ ಹೋಗಬೇಕು ಅಂತ ಹೇಳ್ತಾಯಿದ್ರಮ್ಮ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ಪೂರ್ತಿ ಏನೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು. ಇವತ್ತು ಸಬ್ಬಿನ ಸಾರು ಬಂಗಾರಿಗೆ ಪಾಲಕ್ ಕಿಚಡಿ ಮಾಡೋಣ ಆಯ್ತಾ? ಓಕೆನಾ? ಅಂತೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಟೊಮೆಟೊ ಬಾತ್ ಮಾಡಿದೆ ಬೆಳಗ್ಗೆ, ಬಟಾಣಿ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ. ಪ್ರಸಾದ ಕೊಟ್ಟರು ಅಲ್ಲಿ, ನನಗೆ ಕೊಟ್ಟಿದ್ದಂತ ಪ್ರಸಾದ ಕೋತಿ ಬಂದು ನೀಟಾಗಿ ಎತ್ಕೊಂಡು ಹೋಗ್ಬಿಡ್ತು. ಅಮ್ಮ ಹೆಂಗ್ ಬಂದಿದ್ದು ಮಂಕಿ ಚಿನ್ನಿ? ಮಗನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಾಗಿ ದೇವಸ್ಥಾನ ಯಾಕೆ ಗೊತ್ತಿಲ್ಲ, ಇವತ್ತು ಲೇಟ್ ಮಾಡಿದ್ರು. ಬೇಗ ಮಾಡ್ಬೇಕಲ್ಲ ದೇವರು, ಲೇಟ್ ಮಾಡಿಬಿಟ್ಟಿದ್ರು. ಸೊ ನಾನು ಅಲ್ಲೇ ಇದ್ದೆ. ಹಸ್ಬೆಂಡ್ ಕರ್ಕೊಂಡ್ಬಂದು ಮಗನ್ನ ಸ್ಕೂಲಿಗೆ ಬಿಟ್ಟು ಒಂದು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿರಲಿಲ್ಲ. ನಾನು ಹೋಗಿ ಬಂದು ಆಮೇಲೆ ಪ್ಯಾಕ್ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಸೊ ಅವ್ರು ಬಂದು ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಬಂದರು. ನಾವು ಅಂತ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಿದ್ವಿ ಎಲ್ಲ ಬಂದರಿ. ಸ್ನ್ಯಾಕ್ಸ್ ಮಾಡ್ಬೇಕು ಏನಾದರೂ ಅನ್ಕೋತಾನೆ ಇದ್ವಿ. ಆಗಲೇ ಇಲ್ಲ, ಇವತ್ತು ಸಂಜೆ ಮಾಡ್ಬೇಕು. ಅದರಲ್ಲಿ ಬೀಜ ಹಾಗೆ ಚೆನ್ನಾಗಿ ಮತ್ತು ಬಟಾಣಿ ಎಲ್ಲ ನೆನೆಸಿಟ್ಟಿದೆ. ನೆನೆಸಿಟ್ಕೊಂಡ್ಬಿಟ್ರೆ ಏನಾದರೂ ಮಾಡೋಕ್ಕೆ ಈಸಿಯಾಗಿರುತ್ತೆ. ಬಟಾಣಿ ಆಗ್ಬೋದು, ಚೆನ್ನಾಗ್ಬೋದು. ಸೊ ನೆನೆಸಿಟ್ಟಿದೆ. ನಾಳೆ ಚೆನ್ನ ಮಸಾಲ ಮಾಡೋಣ ಅಂತ ನೆನೆಸ್ಬಿಟ್ರೆ ಒಂದು ವಾರಕ್ಕೆ ಆರಾಮಾಗಿ ಏನಾದರೂ ಕಾಳು ಪಲಾವ್ಗಳಿಗಿರ್ಬೋದು ಅಥವಾ ಸಾಂಬಾರ್ಗಿರ್ಬೋದು, ಉಸ್ಲಿ ಏನಾದರೂ ಮಾಡ್ಕೋಬೋದು ಅಂತ ನೆನೆಸಿಟ್ಟಿದ್ದೀನಿ. ಇದನ್ನ ರುಬ್ಬಿಟ್ಟು ಮಕ್ಕಳಿಗೆ ದೋಸೆ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಬೇಕು ಇವತ್ತು ಅಂದ್ಕೊಂಡಿದ್ದೀನಿ. ಬಂಗಾರಿಗೆ ದೋಸೆ ಮಾಡ್ಕೊಡ್ತೀನಿ ಕಾಳು ಹಾಕ್ಬಿಟ್ಟು. ದೇವಸ್ಥಾನ ಹತ್ರ ಬರ್ರಿ ಕೋತಿಗಳಪ್ಪ. ನನಗಂತೂ ಫುಲ್ ಭಯ ಆಗೋಯ್ತು. ಹುಣ್ಣಲ್ಲ ರೇ ಅನ್ನೋರಿ ಬೇಕಂತೆ. ಏನ್ ಬೇಕು ನಿನಗೆ? ಕೈ ತೋರಿಸ್ತದೆ ಕೊಡು ಅಂತ. ತಿನ್ಕೆ ಇನ್ನ ಮಂಕಿ ಹೆಂಗ್ ತಿಂದಿದ್ದಮ್ಮ ಹೂವ? ಮಂಕಿ ಹೆಂಗ್ ತಿಂದು ಹೂ? ಮಂಕಿ 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 ಹೆಂಗ್ ತಿಂದಿದ್ದು ಹೂವ? ಮಂಕಿ ಬಾ ಅಲ್ಲಿ ಹೇಳು. ಮಂಕಿ ಹೆಂಗ್ ತಿಂದು ಹೂವ? ಹೇಳು ಹೇಳು ಹೇಳು. ಮಂಕಿ ಹೆಂಗ್ ಬಂತಮ್ಮ? ಮಂಕಿ ಹೆಂಗ್ ಸೌಂಡ್ ಮಾಡೋದು? ಮಾಡು. ಅಮ್ಮ ಹೆಂಗ್ ಸೌಂಡ್ ಮಾಡೋದು? ಬ್ಯಾ ಹೆಂಗ್ ಸೌಂಡ್ ಮಾಡೋದು? ಬ್ಯಾ ಬ್ಯಾಂಗ್ ಮಾಡೋದು ಮಾಡು. ಮೂಡಿದ್ರೆ ಎಲ್ಲ ತೋರಿಸ್ತಾರೆ. ಬ್ಯಾನ್ ಆಗತ್ತೆ. ಮಂಕಿ ಹೆಂಗ್ ಬಂತಮ್ಮ ಅಲ್ಲಿ? ಮಮ್ಮಿ ಪ್ರಸಾದ ಹೆಂಗ್ ತಗೊಂಡುತ್ತೆ ಮಂಕಿ? ತೋರ್ಸಂತೆ. ಸಕ್ಕತ್ ಮಂಕಿಗಳು. ನನಗಂತೂ ಭಯ ಆಗೋಯ್ತು. ಓಡ ಅಂದ್ಬಿಟ್ಟೆ. ನಾನು ತಿನ್ನಲೇ ಇಲ್ಲ. ಇಲ್ಲಿ ಎತ್ಕೊಂಡು ಬಂದ್ಬಿಟ್ಟೆ. ಮನೆಗೆ ಹೋಗಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿಂದೆ. ಕೇಸರಿ ಬಾತ್, ಹಂಗೂ ಕೇಸರಿ ಬಾತ್ ತಿನ್ನಿಸಿದ್ದೀನಿ. ಇನ್ನು ಸ್ವಲ್ಪ ಇದನ್ನೇ ತಿನ್ನಿಸ್ತೀನಿ. ಇನ್ನು ಸ್ವಲ್ಪ ಬಿಟ್ಕೊಂಡು ಒಂದು 12 ಗಂಟೆಗೆ ಸರಿ ಮಾಡಿ ತಿನ್ಸೋಣ. ಓಕೆನಾ? ಹಾಯ್ ಮಾಡು. ಹಾಯ್ ಮಾಡು. ಹಾಂ ಬಾಯ್. ಆಮೇಲೆ ಸಿಗ್ತೀವಿ. ಮಾಡಿ ಅಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ಹೇಳೋದು ನೀನು? ಸಿಮೆಂಟ್ ಕಲ್ಲು ಹಾಕಿರೋದು ಇದು ಕೆಳಗಡೆ ಬರುತ್ತೆ ಮೇಲೆ. ಕೆಳಗಡೆ ಅದಕ್ಕೆ ಮಿಷನ್ ತೂಕ ಆಗೋದು. ಮಿಷಿನ್ ರಿಪೇರಿ ಆಯಿತು. ಈ ಜಸ್ಟ್ ಈ ಚಿಕ್ಕದ ಒಂದು ನನ್ನ ಮಗನ ಚಟಿದು ಲಾಡಿಗೆ ಬರುತ್ತಲ್ಲ, ಆ ಒಂದು ಇದು ಒಳಗೆ ಹೋಗ್ಬಿಟ್ರದು. ಅದು ಸಿಗಾಕೊಂಡು ಆಲ್ಮೋಸ್ಟ್ 1 ಮಂತ್ ಆಗಿತ್ತು. ನನಗೆ ಗೊತ್ತಾಯಿತು, ಬಟ್ ಬರಲಿಲ್ಲ ಆಚೆ. ಬಟ್ಟೆ ನೋಡಿ ರಾಶಿ ಎಷ್ಟಿದೆ ಅಲ್ಲಿ. ಇಲ್ಲಿ ನೋಡಿ ಎಷ್ಟಿದೆ ರಾಶಿ. ಇದೆಲ್ಲ ವಾಶ್ ಮಾಡಬೇಕೀಗ. ಒಂದು ಚಿಕ್ಕ ಇದರಿಂದ ಎಷ್ಟಾಯಿತು ಅಂತ ಪಾಪ ಜಾಸ್ತಿ ತೊಗೊಂಡಿಲ್ಲ. 300 ರುಪೀಸ್ ಏನೋ ಚಾರ್ಜ್ ಮಾಡಿದ್ರೆ ಅಷ್ಟೇ ಅವರು. ಬಟ್ ಕೆಲಸ ಎಷ್ಟಾಯಿತು, ಒಂದೇ ಪೂರ್ತಿ ಮಿಷಿನಲ್ಲೇ ಬಟ್ಟೆ ಇದ್ದಿದ್ದೀನಿ. ಫುಲ್ ಸ್ಮೆಲ್ ಬಂದುಬಿಡಿದೆ ಬೆಡ್ಶೀಟು. ಅದನ್ನೀಗ ಬಿಸಿನೀರಿಗೆ ಸೆಟ್ ಮಾಡಿ ಹಾಕಬೇಕು. ಈಗ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅರ್ಜೆಂಟ್ ಪೂಜೆ ಮಾಡಿದಾಯಿತು. ಟೈಮ್ ಆಗಿಬಿಡುತ್ತೆ ನನ್ನ ಮಗನಿಗೆ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋದ್ರೆ ದೇವಸ್ಥಾನಕ್ಕೆ ಅಲ್ಲಿ ದೇವ್ರಿಗೆ ರೆಡಿನೇ ಮಾಡಿರಲಿಲ್ಲ ಅವರಿನ್ನು. ಅಯ್ಯೋ ಅರ್ಶನ ಇಲ್ಲ. ಇವನಿದ್ರೆ ನಿಮಗೆ ಪೂಜೆ ಮಾಡಂಗಿಲ್ಲ. ತೀಟೆ ಮಾಡ್ತಾನೆ.
ತೀಟೆ 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 ಸುಬ್ಬ ಮೇಕಪ್ ಬ್ರಷ್ ಎತ್ಕೊಂಬಂದಿದ್ದಾನೆ ದೋ ಸುಮ್ಮನೆ ಕೂಚೋ ಹ್ಞೂ ತೋರ್ಸು ಅವ್ರಿಗೂ ತರಲೆ ಮಾಡೋದು ನೀನು. ನನ್ನ ಮಗ ಪೂಜೆ ಮಾಡೋಕ್ಕೆ ಆರಾಮಾಗಿ ಬಿಡೋದೇ ಇಲ್ಲ ಅವನು. ಸೊ ಏನೋ ಒಂದು ತರಲೆ ಮಾಡ್ತಾನೆ. ಅವ್ನಿಗೆ ದೇವ್ರ ಮನೇಲಿ ಇರೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲೇ ಬಿಟ್ಟರು ವಾಪಸ್ ಸೇರ್ಕೊಂಡು ದೇವ್ರ ಮನೆಗೆ ಹೋಗ್ತಾರೆ. ನಮ್ಮ ಮನೇಲಿ ಪೂಜೆ ಮಾಡಿ ಒಂದು ಸ್ವಲ್ಪ ತಕ್ಷಣ ದೇವ್ರ ಮನೆ ತೆಗಿಬೇಕು, ವಾಪಸ್ ಕ್ಲೋಸ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಹೊಟ್ಟೋಗ್ಬಿಡ್ತಾನೆ ದೇವ್ರ ಮನೆಗೆ ಹೋಗೋದು. ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾನೆ. ಬಟ್ ಏನು ಮಾಡೋದು, ಯಾರೂ ಇಲ್ವಲ್ಲ, ನಾವೇ ಇಟ್ಕೊಂಡು ಮಾಡಬೇಕಾಗುತ್ತೆ. ನನ್ನ ದೊಡ್ಡ ಮಗ ಎತ್ಕೊಂಡಿದ್ರು ಕೂಡ ಅವನ ಹತ್ರನೂ ಇರೋದಿಲ್ಲ, ಗಲಾಟೆ ಮಾಡ್ತಾನೆ ಹೋಗಬೇಕು ಒಂದು ಮಮ್ಮಿ ಜೊತೆ ಅಂತ. ಸೊ ದೇವ್ರ ಮನೇಲಿ ಇದ್ದರೆ ಮ್ಯಾಚ್ ಬಾಕ್ಸ್ ಕೊಡು ಅಂತಾರೆ, ಅದನ್ನ ಕೊಟ್ಟರೆ ಬಾಯಲ್ಲಿ ಇಟ್ಕೊತಾನೆ. ಹಾಗೆ ಏನು ಮಾಡೋದು, ಮಕ್ಕಳೇ ಹಾಗೆ ಅಲ್ವಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದೊಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಅಂತ ಹೇಳ್ತೀನಿ.